ನಿಜವಾಗ್ಲೂ ಆ ಮುತ್ತು ರತ್ನಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ, ಇವಾಗ ನಾವು ಟಕ್ ಅಂತ ಹೋಗ್ಬಿಟ್ಟು ಬೇಕಿದ್ರೆ ಬೇರೆ ತಿನ್ಬೋದು ಹಿಂಗಿದೆ ಅಂತ, ಬಟ್ ನಾವು ಚಾಲೆಂಜಾಗಿ ತೊಗೊಂಡು ಹಿಂಗೆ ಬದುಕ್ತಾ ಇದ್ದೀವಿ. ಸ್ಟಾರ್ಟಿಂಗು ಹೆಂಗೋ ಎಕ್ಸ್ಪೆರಿಮೆಂಟಲ್ ಥರ ಹೋಗ್ತಾ ಇತ್ತು. ಈಗ ಅದೇ ಒಂದು ರೂಢಿ, ಅದೇ ಲೈಫ್ ಸ್ಟೈಲ್ ಆಗ್ತಾವೋ ಅಂದರೆ ರತ್ನನ್ ಥರ ಮಾಡಬೇಕು ಅಂತ ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಜನ ಟ್ರೀಟ್ ಮಾಡೋ ರೀತಿ, ಯಾಕಂದರೆ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ನಾವು ದುಡ್ಡಿನ ಡಾಮಿನೇಷನ್ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಗೊತ್ತಾ. ಸ್ವಲ್ಪ ಅವ್ನು ಚೆನ್ನಾಗಿ ಬಟ್ಟೆ ಹಾಕೊಂಡಿರಲಿ, ನಮ್ಮ ನೋಡೇ ಬಾ ಕಡೆ ಅಂತ ಹೆಂಗೆ ಕರೀತಾರೆ ಗೊತ್ತಾ. ನನ್ನ ಹೆಂಡತಿಗೆ ಸಾಂಪ್ರದಾಯಿಕವಾಗಿ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಆಸೆ. ಅದಕ್ಕೆ ಒಂದಷ್ಟು ಬಟ್ಟೆಗಳು ತಗೊಳಕ್ಕೆ ಬಂದಿದ್ದೀವಿ. ಅಲ್ಲಿ ಆ ಸೈಡ್ ನೋಡಿದ್ರೆ ಅದು ಬೇರೆಯವ್ರ ಬಜೆಟು ಸಖತ್ತಾಗದಲ್ವಾ. ಆದರೆ ಈ ಸೈಡು ಇಲ್ಲ, ಪೂರ್ತಿ ನಮ್ಮ ಬಜೆಟು ಇದೆ. ಇಲ್ಲಲ್ಲ ಅಲ್ಲೋಡು ಏನು ಮಕ್ಕಳ ಬಟ್ಟೆಗಳು, ಮುಖಕ್ಕಾಳು ಚಿನ್ನ ಅಲ್ಲೇ ತಗೋಬೇಕು. ರಾಮ್ ರಾಜ್ಗೆ ಸಲ್ಯೂಟ್. ಇಲ್ಲ ಕಣವ, ಅಲ್ಲೆಲ್ಲ ನಮ್ಮ ಬಜೆಟ್ ಇಲ್ಲ. ಮದ್ವೆಗೆ ಇದು ಅದು ಹಾಕಿಲ್ಲ ಕಣವ, ಎಲ್ಲಾದ್ರೂ ಲೋಕಲಲ್ಲಿ ನೋಡೋಣ. ಪಂಚೆ ಹಾಂ, ಪಂಚೆ ಶಲ್ಯ ಪಂಚೆನೇ ಲೋಕಲ್. ಅಲ್ಲೆಲ್ಲ ಮುಟ್ಟಕ್ಕಾಯ್ತದವ. ಎಷ್ಟಣ? 200 ಟಾಪ್ಸ್ ಇದೆ, 300 ಟಾಪ್ಸ್ ಇದೆ, 350 ಟಾಪ್ಸ್ ಇದೆ. ಬರೀ ಟಾಪಾ? ಪ್ಯಾಂಟ್ ಟಾಪ್ ಇದೆ. ಎಲ್ಲಿದೆ ಪ್ಯಾಂಟ್ ಟಾಪ್ ಬೇಕಂತ ಇಲ್ಲಿ ಇದೆ ನೋಡು, ಟಾಪ್ ಬೇಕಂತ ಇಲ್ಲಿ ಇದೆ ನೋಡಿ. ಇದು 200, ಇದು 350. ಇದು ಆಗ್ಲೇ ಇಲ್ಲೇ ಸಿಗ್ತದೆ ರೋಡ್ ಸೈಡಲ್ಲೇ. ಏನು ತಗೊಳ್ಳ? ತಗೋ. ಯಾವ್ದು ಚೆನ್ನಾಗೈತೆ? ನಾನು ಚೂಸ್ ಮಾಡಲಾ? ಹಾಂ ಹಾಂ, ಇದು ಚೆನ್ನಾಗದೆ, ಇದು ಚೆನ್ನಾಗದೆ. ಓ, ಇಲ್ಲಿಂದ ಪ್ಯಾಂಟು ಇದು ತಗೊಂಡ. ನಾನು ಕೆಲಸ ಹೋಗಿ ಶುರು ಮಾಡಿ ಸಂಬಳ ಬಂದಮೇಲೆ ಮಿಕ್ಕಿದಲ್ಲಿ ತಕ್ಕೊಡ್ತೀನಿ. ಸರಿ ಆಯಿತಾ? ಮದುವೆಗೆ ತಗೋಬೇಕಲ್ಲ, ಈಗ ಅದಕ್ಕೆ ಇರೋದು. ಇದಕ್ಕೆ ಎಷ್ಟಾಯ್ತಣ್ಣ? 550. ಕಮ್ಮಿ ಮಾಡೋಣ ನೋಡಿ. ಅಲ್ಲಿ ಅವ್ನು 150 ಅಂತವ್ರೆ. ಎಷ್ಟಾಕಿದ್ದೀರಣ್ಣ? ಒಂದು ಕಮ್ಮಿ ಮಾಡ್ಕೊಳ್ಳೋಣ. ಅಣ್ಣ 200 ರೂಪಾಯಿ ಒಂದು ಟಾಪು, 350 ರೂಪಾಯಿ ಸೆಟ್ ಅಣ್ಣ. ಸರಿ, 500 ರೂಪಾಯಿ ಮಾಡ್ಕೋಣ. ಆಯಿತು. ಹೋಲ್ಸೇಲ್ ಗೋಡೆ ಹಾಕಿದ್ದೀವಿ. ಎಲ್ಲ ಹಾಕಿದ್ದೀರಣ್ಣ ಉಳ್ಸೋಣ ಅಂತ. ಬಿದೋದ ನೋಡಿ. ನಿಗದಿತ ವಸ್ತುಗಳಿಗೆ ನನಗೆ ಬಾರ್ಗೇನ್ ಮಾಡೋಕ್ಕೆ ಬರೀಕಿಲ್ಲ. ನನ್ನ ಹೆಂಡ್ತಿ ಬೇರೆ ಹೊಂಟೋಗ್ಬಿಟ್ಟವಳಲ್ಲಿಗೆ. ಇದಂಗೆ ಇಲ್ಲೆಲ್ಲ ಹೋಗ್ಬಿಟ್ಟು ಇಲ್ಲೆಲ್ಲ ತೋರ್ಸೋಕ್ಕಿಲ್ಲ ನಾನು. 4 ಕಲರ್ಸ್. ಇದು ಹೆಣ್ಮಕ್ಳದು ಒಳ ಉಡುಪುಗಳು. ಸಂತೋಷ ಆಯ್ತದೆ ಹೊರಗಡೆ. ಇವಣ್ಣ ಬಾರ್ಗೇನೆ ಮಾಡಲಿಲ್ಲ, ಅಲ್ಲೊಂಚೂರು ಬಾರ್ಗೇನ್ ಮಾಡ್ಕೊಂಡೆ. ಓ, ಈ ಹಣ್ಣನ ಹತ್ರ ಸಂದಕೈತೆ. ಇಲ್ಲೇನಾದ್ರು ತಳಿಗಳು ಸಿಕ್ಕರೆ ತಗೊಂಬಿಡವ. ಓ, ಹಂಗೆಲ್ಲ ಹಾಕಂಗಿಲ್ಲ ಅಲ್ಲ. ಏನು ನೋಡೋಣ ಬಾ. ಬಾ, ಬೇರೆ ಒಂದಷ್ಟು ಟ್ಯಾಕ್ಸ್ ಹಾಕ್ತಾಳೆ. ಮುಂದೆ ತಗೊಳ್ಳೋಣ ಬಾ. ಗಟ್ಟಿ ಬಳೆ ಅಲ್ಲ ಇದು, ಬಾ. ಮದುವೆ ಹಾಕಿ ಇನ್ಯಾವ್ದು ಬೇಕು ನಿಂಗೆ? ಸರಿ ಬಿಡು, ಬಾ ಹೋಗೋಣ. ನನ್ನ ಮುತ್ತು ಗೊತ್ತು ಮುತ್ತು ಗೊತ್ತು ಅಂತ ಬೈ. ಸಂದಾಗೈತಲ್ವಾ ಏನೇನೋ ಅಲ್ವಾ? ನಾನು ಫೋನು ಕೊಡಿಸ್ತೀನಿ ಅಂದಲ್ಲ, ಕೊಡಿಸ್ಲಾ? ಹಾರ ಕೇಳು. ಹಾರ ಎಷ್ಟಾಯ್ತು ಕೇಳ್ಬಿಡೋಣ. ಹ್ಞೂ ಕೇಳು. ಹಾಗೆ ಎಷ್ಟಕ್ಕ ಹಾರ ಇದು? ಒಂದು ಸೆಟ್ಟಾ? ಎಷ್ಟು? ನಾಳೆಗೆ ಇಲ್ಲಿಗೆ ಬಂದು ಹಾರ ತಗೊಳವ, ಫ್ರೆಶ್ ಆಗಿರುತ್ತೆ. ಹಾಂ, ಆಯ್ತಾ? ಅಮ್ಮ 500 ರೂಪಾಯಿ ಹೇಳ್ತಲ್ವ? ಇಲ್ಲ, ಎಷ್ಟು ಹೇಳ್ತು? 500. ಫಸ್ಟು ಇವಾಗ ಸೀರೆ ತಗೋಬೇಕು. ಸೀರೆ ತಗೋಬೇಕು. ಅಲ್ಲಿ ನೆಕ್ಲೆಸು, ಅಲ್ಲಿ ಅದು ಡೂಪ್ಲಿಕೇಟ್ ತಾಳಿ ಸಿಗ್ತದೆ ಕೇಳುವ? ಕೇಳ್ತೀನಿ. ಡೂಪ್ಲಿಕೇಟಾ? ಚಿನ್ನಕ್ಕೆಲ್ಲ ಹೋಗವ ನಾವು? ಹಾಂ, ಚಿನ್ನಕ್ಕೆಲ್ಲ ಹೋಗವ ಹೇಳು. ತಾಳಿ ಸಿಗ್ತದ ಅಣ್ಣ? ತಾಳಿ ಸಿಕ್ಕಲ್ವಾ? ತಾಳಿಗೆ ಸರ ಸಿಗ್ತದೇನೋ? ಸರಾನೂ ಇಲ್ಲ. ಇಲ್ಲ, ಯಾರು ಇದು ರತ್ನ, ಇದು ನಾ ಮುತ್ತು. ಸಿಗ್ತಲ್ವಾ? ಇಲ್ಲ ಬಾ. ಹಾಂ,
ಕೊಡ್ಸ್ತ್ಯಾ ಕೊಡ್ಸಲ್ವಾ ಕಾಸ ಹಾಂ ಕಾಸ ಕೇಳುವ ಕೇಳು ಅಣ್ಣವ್ರೆ ಇದು ಎಷ್ಟಾಯ್ತದೆ ಇದು ಹಾಂ 1650 ಅಂದರೆ ಈ ತರ 1650. ರಬ್ಬರ್ ಬ್ಯಾಂಡ್ ಐತಾ ಅಣ್ಣ ಈ ತರ ವಾ ತಗೋ ನಿಂಗಿದು ಫಸ್ಟ್ನೇ ಸಂಬಳ ಸಿಕ್ಕಾಗ ಕೊಡಿಸ್ತೀನಿ ಕಣಮಿ ಇದು ಏ ಇಲ್ಲೋಡು ಹೂವ ಹೂವ ಇದು ಇಲ್ಲೋಡು ವಾ ಸಂದಕದ ಹ್ಞೂ ಅಲ್ಲೈತ್ ಬಾ ಎಲ್ಲ ಐತಿ ಬೇಡವಾ ಅದು ಅಲ್ಲೈತೆ ಮುಂದೆ ಕಾಣಕ್ಕಿಲ್ಲ ನೀನ ಬೇಡ ಅನ್ನೋಳು ಸರಿ ಹೋಯ್ತು ಅವಳು ಆ ನೆಕ್ಲೆಸ್ ಇಷ್ಟಪಟ್ಟವಳೆ ಕೊಡಿಸ್ತೀನಿ ಒಂದಲ್ಲ ಒಂದಿನ ಕೊಡಿಸ್ತೀನಿ ಈಗ ಸದ್ಯಕ್ಕೆ ತಾಕ ಇದು ಕೊಡ್ಸು ಇದನ್ನ ಕೊಡಿಸ್ತೀನಿ ಸದ್ಯಕ್ಕೆ ಅಣ್ಣ ತಾಳಿ ತೋರಿಸ್ತೀರಾ ಓಹ್ ಹಾ ಉದ್ದ ಅದು ಕೊಡಿ ತಾಳಿ ಕಾಲುಂಗ್ರ ಇದೆ ಸರ್ ತಾಳಿ ಕಾಲುಂಗ್ರ ತಾಲಿದು ಇಲ್ಲ ಸರ್ ಮಾಮೂಲಿ ಪ್ಲಾನ್ ಮಾಮೂಲಿ ಬ್ರ್ಯಾಂಡ್ ಮಾಮೂಲಿ ಪ್ಲಾನ್ ಹೋಗೊಮ್ಮೆ ಗಲವಲ್ಲ ಹ್ಞೂ ಹ್ಞೂ ಅಲ್ಲಿ ದಿಗದಲ್ಲ ಸ್ಮಾರ್ಟಿ ಹೋಗೊಮ್ಮೆ ಗಲವಲ್ಲ ಕಾರ್ದ ಮೇಲೆ ಏನು ದೋಸೆ ಅದು ಪುಟಾಣಿದು ನಾಯಿ ಚೆನ್ನಾಗಿದೆ ಅಲ್ವಾ ಎಲ್ಲ ಇಂಥ ಮೊದಲು ಲಗ್ಗಿ ಒಂದು ಕರ್ಕೊಂಬರೋದೇ ಎಸ್ಕಿತ ಕರ್ಕೊಂಡೋಗಿದೆ ಅಂತ ಮಾತಾಡ್ತಾ ಇದೆಯಾ ನಮ್ಮ ಅವ್ವ ಕರ್ಕೊಂಡೋಗಿ ಎಲ್ಲ ಕೊಡ್ಸೋಳು ಗೊತ್ತಾ ಇದು ಪರಿಸ್ಥಿತಿ ಹಂಗಿಲ್ಲ ಕಮ್ಮಿ ಇವಾಗ ಯಾಕೆ ಹಿಂಗ ಮತ್ ಯಾಕೆ ಕರ್ಕೊಂಬಂದೆ ಯಾನ್ ಕೇಳಿದ್ರು ಅದು ಇದು ಅಂತ ಅಂತೀಯ ಬೈತೀಯ ನನ್ಗೆ ನಾನೆಲ್ಲಮ್ಮೆ ಬೈದೆ ಯಾಕೆ ನೋಡು ಇಲ್ಲಿ ಸಂದಾಗದ ಇದು ನೋಡಿ ಇಲ್ಲಿ ಓ ಇಲ್ಲಿ ಒಂದು ಬೇಕಾ ನಿಂಗೆ ತಾಳಿ ತೋರ್ಸ್ಲೇ ಇಲ್ವಲ್ಲಣ್ಣ ಬರ್ತಾರೆ ಬೇರೆ ಐಟಮ್ ಕಾಲುಂಗ್ರ ಬೇರೆ ಕಾಲುಂಗ್ರ ಅಣ್ಣ ಲಿಪ್ಸ್ಟಿಕ್ ತೋರಿಸ್ತೀರಾ ನಿಂಗೆ ಯಾಕೆ ಲಿಪ್ಸ್ಟಿಕ್ಕು ಮದ್ವೆ ದಿನ ಹಾಕತೀನಿ ತಾಲಿ ಮೇಡಮ್ ಮಾಮೂಲಿ ತಾಲಿ ಬೇಕಾನ ಹಾ ಸರ ಹಾ ಅಯ್ಯಯ್ಯಯ್ಯಯ್ಯಯ್ಯ ಹಲೋ ಅಣ್ಣ ಏಯ್ ಕಣೆ ಸಂತೋಷ ಆಯ್ತು ಅದು ಅವಳಿಗೆ ಇದರಲ್ಲಿ ಚಿನ್ನದ ಕೊಡ್ಸ ಯಾವ ಥರ ಬೇಕಾ ನೋಡಿ ಚಿನ್ನದು ಎಲ್ಲದಕ್ಕೂ ಕಾಲ ಬರ್ತದೆ ಕಾಲ ಎಷ್ಟಿದು ನೋಡಿ ಗಾಡಿ ಮನೆ ಇಂದಿರ ಆಯ್ತು 1 ವರ್ಷ ಗ್ಯಾರಂಟಿ ಎಷ್ಟು ವರ್ಷ 1 ಇಯರ್ ಒಂದು ಅಣ್ಣ ಈ ಥರದ್ದೇ ಚಿನ್ನದ ತಗೊಂಡು ಕೊಡಿಸ್ತೀನಿ ಅಂದರೆ ಎಷ್ಟಾಯ್ತದೆ ಅಣ್ಣ ಚಿನ್ನದ್ದು ಇದೇ ಥರ ಚಿನ್ನದ ಕೊಡಿಸ್ತೀನಿ ಅಂದರೆ ಯಾವ ಥರ ಈ ಥರ ಯಾವ ಥರ ಬೇಕಾ ಇನ್ನದು ಚಿನ್ನದ್ದು ಅಂದರೆ ಎಷ್ಟಾಯ್ತದೆ ಗ್ರಾಮ್ ಮೇಲೆ ಆಗುತ್ತೆ 2 ಲಕ್ಷ 3 ಲಕ್ಷ ಆಗುತ್ತೆ ಅಯ್ಯೋ ಮತ್ತೆ ಗ್ರಾಮ್ ಮೇಲೆ 1 ಲಕ್ಷ 10 ಗ್ರಾಮ್ ಹ್ಞೂ 250 ಈಗ ರೇಟ್ ಜಾಸ್ತಿ ಆಗಿದೆ 1 10 ಗ್ರಾಮ್ನಲ್ಲ 1 ಲಕ್ಷ ಇದೆ ಹ್ಞೂ ಯಾಕಂದ್ರೆ ಎಲ್ಲ ಬಟ್ಟೆ ತೋರ್ಸೋಕೆ ಆಗಲ್ಲ ನೋಡೋಕೆ ಆಗಲ್ಲ ಇದರಲ್ಲಿ ಯಾವುದು ಬೇಕೋ ಹೇಳಿ ಹೇಳು ಬಾ ನಿಂದು ತಗೋತೆ ತಗೋ ಆಮೇಲೆ ಇದು ಸೆಲೆಕ್ಟ್ ಮಾಡಿ ಎಲ್ಲ ಬಟ್ಟೆ ಮಾಡೋಕೆ ಆಗಲ್ಲ ಇದ್ರಲ್ಲಿ ಬೇಡ ನಿಂಗೆ ಇಷ್ಟ ಆಗಿಲ್ವಾ ಓಕೆ ಇದು ಬೇಡ ಓಕೆ ಇದು ತಗೊಳ್ಳಿ ಇನ್ನು ಬೇರೆ ಬೇಕಾದ ಡಿಸೈನ್ಸ್ ಇದ್ರಿ ಬೇಡ ಬೇಡ ಇಲ್ಲಿ ಬೇರೆ ಡಿಸೈನ್ ಬೇಕಾದ್ರೆ ಬೇರೆ ಡಿಸೈನ್ಸ್ ಇದೆ ಫ್ಯಾನ್ಸಿ ಒಂದೊಂದು ಸೆಲೆಕ್ಷನ್ ಮಾಡಿ ಈಸಿ ಆಗುತ್ತೆ ಎಷ್ಟು ಜನ ಇದು ಸೀರೆ ಸೀರೆ ರೆಕಾರ್ಡ್ ಮಾಡ್ಕೊಳಂಗಿಲ್ಲ ರೈತರ ಹೌದಾ ಚೆನ್ನಾಗಿದೆಲ್ಲ
ಚೆನ್ನಾಗಿದೆ. ಎಷ್ಟು ಗೊತ್ತಾ ಇದು? ಒಂದಕ್ಕೆ 40 ರೂಪಾಯಿ. ಚೆನ್ನಾಗಿದೆ. 2ರಿಂದ 80 ರೂಪಾಯಿ. ಇದು ಹೆಂಗಣ? 20 ರೂಪಾಯಾ? 20 ರೂಪಾಯಿ 2. ಓಕೆ, ನಂಗೆ ತಿಂತೀನ? ನಂಗೆ ಬೇಡಪ್ಪ. ಅವು 20 ರೂಪಾಯಿ 2. ಎಲ್ಲಿದ್ದೀವಿ ನಾವು? 10 ರೂಪಾಯಿ ಒಂದು ತೊಳೆ. ಆಮೇಲೆ ಇನ್ನೊಂದು ಯಾವುದು 20 ರೂಪಾಯಿ ಒಂದಂತೆ, ಒಂದು ತಾಳೆ. ಆ ಅಣ್ಣನೇ ಕೇಳ್ತೀನಿ ಅಂತ ಹೇಳಿತ್ತು. ಆ ಅಣ್ಣ ಕೇಳ್ಬಿಟ್ಟಿದ್ರೆ ನಂಗೆ ಇವೆಲ್ಲ ತಾಪತ್ರೆ ಇರ್ತಿರ್ಲಿಲ್ಲ. ತಾತಪ್ಪನ ಕೇಳ್ತೀನಿ. ತಾತ ಇಲ್ಲಿ ಮದುವೆ ಮಾಡಿಸ್ಕೊಟ್ಟಾರ? ಮದುವೆ ಹೋಗ್ಬೋದಾ? ಆ ಅಣ್ಣನ ಕೇಳ ಅಂತ. ಸ್ನಾನ ಮಾಡಿದ್ರೆ ಹೋಗ್ಬಿಡ್ತಿದ್ದೆ. ಸರಿ, ನಾನು ರೆಸ್ಟ್ ರೂಮ್ ಹೋಗ್ಬೇಕು. ಮೇಲೆ ಹೋಗ್ಬಿಡ್ತೀನಿ. ಸ್ವಲ್ಪ ಮೌಲ್ಯ ಆಗ್ಬಿಟ್ಟೆ, ಸಾರಿ. ಹಂಗೆ ಈಗ ನಮ್ಮ ಅತ್ತೆ ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೆ ಏನು ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬ್ಯಾಚ್ ಮಾಡ್ಸಕ್ ನೀವು ಒಂದು 5,000 ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಅಮೌಂಟ್ ಕೊಡ್ಬೇಕಾಗತ್ತೆ ನಮ್ಗೆ ಇವಾಗ. ಯಾಕಂದ್ರೆ ಇವಾಗೆಲ್ಲ ನಾವೇ ಮಾಡ್ಕೊಟ್ಟಿದೀವಲ್ವಾ. ಇದೊಂದೇ ಅಮೌಂಟ್, ಸಿಂಗಲ್ ಅಮೌಂಟ್ ಅಷ್ಟೇ ನಾವು ಕೇಳ್ತಿರೋದು. ಇವ್ರಿಗಾರೆ 1-1.5 ತಿಂಗಳು ಬೇಕಾಗತ್ತೆ ನಮ್ಮ ಅಣ್ಣನ ಕಡೆಯಿಂದ ಅಲ್ಲಿ ಹೋಗೋದು. ನೀಯತ್ತ ಉಳ್ಸ್ಕೊಂಡು ಹೋಗಿ ಅಷ್ಟೇ, ತಲೆ ಏನು ಕೆಡ್ಸ್ಕೊಂಡ್ಬೇಡಿ. ನೀವು ಅಡ್ವಾನ್ಸ್ ಎಲ್ಲ ಏನು ಕೊಟ್ಟಿಲ್ದಿರಾ, ನಾವು ಆಟೋ ಕೊಡ್ತಾ ಇದೀವಿ ಅನ್ನೋ ತರ ಹೇಳೋರು ಅವರು. ಏನಾಯ್ತು? ಏನಿಲ್ಲ, ನಾವ್ ಅದೊಂದೇ ಅಮೌಂಟ್ ಅಲ್ವಾ ಕೇಳ್ತಿರೋದು. ನಿಮ್ಮ ಹತ್ರ ಬೇರೆ ಏನಾರು ಕೇಳ್ತಾ ಇದೀವಾ? ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಮನೆದು? ಏನಾದ್ರು ಬೇರೆ ಅದು ಈಗ ಕೊಡ್ಬೇಕಾ ಅಥವಾ ರೀತಿನ? ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, DL ಯಾವಾಗ ಕೊಡ್ತೀರಾ? ಅದನ್ನ ಇಲ್ಲಿ ಕೊಡ್ತೀನಿ ಅಣ್ಣ. ಅದನ್ನ ಇವಾಗಲೇ ಕೊಡ್ತೀರಾ? ನಿಜವಾಗ್ಲೂ ಆ ಮುತ್ತು ರತ್ನಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ, ಇವಾಗ ನಾವು ಟಕ್ ಅಂತ ಹೋಗ್ಬಿಟ್ಟು ಬೇಕಿದ್ರೆ ಬೇರೆ ತಿನ್ಬೋದು ಹಿಂಗಿದೆ ಅಂತ. ಬಟ್ ನಾವು ಚಾಲೆಂಜ್ ಆಗಿ ತೊಗೊಂಡು ಹಿಂಗೆ ಬದುಕ್ತಾ ಇದ್ದೀವಿ. ಬಟ್ ನಿಜ ಮುತ್ತು ರತ್ನ ನಿಜವಾಗ್ಲೂ ಪಾಪ ನಮಗೆ ಅನ್ನಿಸ್ತದೆ ಎಲ್ಲ ಫೀಲ್ ಮಾಡ್ತಾ, ಏನೇನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಲೈಫಲ್ಲಿ. ಈಗ ಅದು ಸ್ಟಾರ್ಟಿಂಗು ಹೆಂಗೋ ಎಕ್ಸ್ಪೆರಿಮೆಂಟಲ್ ಥರ ಹೋಗ್ತಾ ಇತ್ತು. ಈಗ ಅದೇ ಒಂದು ರೂಢಿ, ಅದೇ ಲೈಫ್ ಸ್ಟೈಲ್ ಅಂದರೆ ರತ್ನನ್ ಥರ ಮಾಡಬೇಕು ಅಂತ ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಜನ ಟ್ರೀಟ್ ಮಾಡೋ ರೀತಿ, ಯಾಕಂದರೆ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ನಾವು ಅವ್ರು ಹೇಳೋದು, ಕರೆಯೋದು, ಮಾಡೋದು, ಟ್ರೀಟ್ ಮಾಡೋ ರೀತಿಯಲ್ಲ, ಟ್ರೀಟ್ ಮಾಡೋದು, ಅಥವಾ ಏನಾರು ಎತ್ಕೊಬಿಡ್ತೀವ ಅಂತ ನಮ್ಮ ಹಿಂದೆನೇ ಬರೋದು. ಅಲ್ಲಿ ಮೊನ್ನೆ ಇವಾಗ ನಾವು ಹೋಗಿದ್ವಲ್ಲ ಕಡೆಗೆಲ್ಲ, ಇದರಲ್ಲಿ ಚಿನ್ನದ್ದು ಕೇಳಿದ್ನಲ್ಲ ಸರತ್ತು ಇವ್ರೇನ್ ತಗೊಂತಾರೆ ಅಂತ ಅನ್ಕೊಳ್ಳೋದು, ಅದೆಲ್ಲ ಒಂಥರ ಮೇಯ್ನಾಗಿ ರೇಗದು, ರೇಗಿಸ್ಕೊಳ್ಳೋದು ನಮ್ಗೆ ಆಸ್ ಎ ಪ್ರತೀಕ್ ಮೌಲ್ಯಗೆ ಢಕ್ಕಂತ ಬರ್ತದ ಅಂತ. ಬಟ್ ಮುತ್ತು ರತ್ನಗೆ ಆ ಥರ ಕ್ಯಾರೆಕ್ಟರ್ ಒಳಗೆಲ್ಲ ಎಷ್ಟು ಹೆಂಗೆ ಟ್ರೀಟ್ ಮಾಡ್ತಾರಲ್ವ ಜನ. ಅಂದರೆ ಹಳ್ಳಿಯಿಂದ ಬರೋ ಅದಕ್ಕೇನೆ ಈ ಥರ ಹೀರೋಸೆನ್ಸ್ ಎಲ್ಲರೂ ತುಂಬ ರೂಢಾಗ್ಬಿಟ್ಟಿರ್ತಾರೆ. ಯಾರನ್ನೂ ನಂಬಲ್ಲ, ಯಾರನ್ನೂ ಕೇರ್ ಮಾಡಲ್ಲ. ಯಾಕಂದರೆ ಈ ಥರ ಜನಗಳನ್ನ ಬಹುಶಃ ಹಂಗೆ ಹರ್ಟ್ ಆಗಿ ನಿಜವಾಗ್ಲೂ ಇದರಲ್ಲಿ ದುಡ್ಡಿನ ಡಾಮಿನೇಷನ್ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಗೊತ್ತಾ. ಸ್ವಲ್ಪ ಅವ್ನು ಚೆನ್ನಾಗಿ ಬಟ್ಟೆ ಹಾಕೊಂಡಿರಲಿ, ನಮ್ಮ ನೋಡಿ ಬ್ಯಾ ಕಡೆ ಅಂತ ಹೆಂಗೆ ಕರೀತಾರೆ ಗೊತ್ತಾ. ಇರಮ್ಮ, ಆಯ್ತು ಇರಮ್ಮ, ಕೊಡ್ತೀವಿ ಇರಮ್ಮ. We are enjoying the face, literally. But yeah. Thank you for your all support. ಹಿಂಗೆ ಸಪೋರ್ಟ್ ಮಾಡ್ತಾರೆ. ಬಟ್ ನೀವೇನು ಯಾವ ಥರ ನೋಡ್ತಾ ಇದ್ದೀರಾ, ದಟ್ ಅಷ್ಟು ಈಸಿಯಾಗಿಲ್ಲ. ಸಿಕ್ಕಾಪಟ್ಟೆ ಈಗ ನಾವೇನೇನು ವ್ಲಾಗ್ ಥರ ಹೋಗ್ತಾ ಇದ್ದೀವಿ ಅದೆಲ್ಲಾನು ವಿತ್ ಎಫರ್ಟ್ ಹಾಕ್ಬೇಕಲ್ಲ. ಕೆಲವೊಂದೆಲ್ಲ ಅಲ್ಲಿ ಪೂಜಾರಪ್ಪನ ಹತ್ರ ಹೋಗಿದ್ವಲ್ಲ, ಅಲ್ಲೆಲ್ಲ ಕ್ಯಾಮ್ರಾ ಅಲೋವೇ ಇಲ್ಲ, ಬಾಯಿ ಬಂದಂಗೆ ಬೈದರು. ಅದ್ರ ಜೊತೆಗೆ ಏನು ಮದುವೆ ಆಗಿದ್ವಿ ಅಂತ ಹಂಗೆಲ್ಲ ಮಾಡಲ್ಲ ಅಂತ. ಕೆಲವೊಬ್ರು ಕೆಳಗಡೆ ಇರೋರು ನೀವೇ ತಲೆ ತಗೊಂಡು ಕಟ್ಬಿಡಪ್ಪ, ಅದ್ರಲ್ಲಿ ಏನು ಅವರೆಲ್ಲ ಕೇಳ್ತೀವಿ ಹಾಗೆ ಅಂತ ಅವ್ರು ಪಾಪ ನಮ್ಮ ಸಪೋರ್ಟಿವ್ ಆಗಿ ಕೇಳಿದ್ರು ಅವರು. ಹೆಂಗೆ ಫೀಲ್ ಆಗುತ್ತೆ ಗೊತ್ತಾ ಎಲ್ಲನೂ ಪ್ರತಿಯೊಂದೂ. ಬಟ್ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ತದೆ, ನಾವು ಇಷ್ಟು ದೂರ ಬಂದಿದ್ದೀವ ಅಂತ. ಮುತ್ತು ರತ್ನ ಔಟ್ ದೇರ್. ಆ ಮುತ್ತು ರತ್ನ ಚೆನ್ನಾಗಿ ಬದುಕಬೇಕು, ಅವ್ರದ್ದು ಇನ್ನೂ ಜರ್ನಿ ಕಂಟಿನ್ಯೂ ಆಗಬೇಕು, ಅವ್ರು ಇನ್ನೂ ಜೀವಂತವಾಗಿರಬೇಕು ಅಂತಂದರೆ ವೀಕ್ಷಕರಾದ ನೀವುಗಳು ಸಪೋರ್ಟ್ ಮಾಡಬೇಕು.